ಹಾಯ್ ನಮಸ್ತೆ. ಗುಡ್ ಮೋದಿಕೇರ್ ಮಾರ್ನಿಂಗ್. ಮಹಾಂತೇಶ್ ಗೌಳಿ, ಕಲಬುರಗಿ. ಆ, ಕಳೆದ 4.5 ತಿಂಗಳು ನಿಯರ್ ಕಂಪ್ಲೀಟಾಗಿ ನಮ್ಮ ಜೊತೆ ಒಬ್ಬ ಅದ್ಭುತವಾದಂಥ ರೈತರು ಆ್ಯಂಡ್ ಇವರು ಕೂಡ ನನಗೆ ಪರಿಚಯ ಇದ್ದಿದ್ದಿಲ್ಲ, ಇನ್ನೊಬ್ಬರಲಿಂದ ನನಗೆ ಪರಿಚಯ ಆದಂಥ ವ್ಯಕ್ತಿ. ಆ, ನನ್ನ ಕೈ ಮೇಲೆ ಅಂದ್ರೆ ನನ್ನ ಕೈ ಒಳಗೆ ಇವರು 3 ಥರದ ಪ್ಲಾಟ್ ಅದಾವ. ಫಸ್ಟ್ ಅವ್ರದ್ದು ಬಂದಿದ್ದು ನನ್ನ ಕೈ ಮೇಲೆ ಹತ್ತಿ, ಇನ್ನು ಎರಡನೇದಾಗಿ ಮೆಣಸಿನ ಪ್ಲಾಟ್, ಇನ್ನು ಮೂರನೇದಾಗಿ ನಿಂಬೆ ಪ್ಲಾಟ್ ನಡೆದದ ಅವ್ರದ್ದು ನನ್ನ ಕೈ ಮೇಲೆ. ಆ ಬೆಳೆಗಳು ಯಾವ ರೀತಿ ಬರ್ಲಾಗತ್ತವ, ಯಾವ ರೀತಿ ಇಲ್ಲ ಅನ್ನೋದನ್ನು ರೈತರ ಜೊತೆ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಹತ್ತಿ ಯಾವ ರೀತಿ ರಿಸಲ್ಟ್ ಕೊಡ್ತು ಅಥವಾ ಕೊಟ್ಟಿಲ್ಲ ಅವ್ರು ನೇರವಾಗಿ ಅವ್ರ ಜೊತೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿವರೆಗೂ ಏನೂ ಡಿಸ್ಕಷನ್ ಮಾಡಿಲ್ಲ. ಆ್ಯಂಡ್ ಮೆಣಸಿನ್ಕಾಯಿ ಪ್ಲಾಟ್ ಆ್ಯಟ್ ಪ್ರೆಸೆಂಟ್ ಮೆಣಸಿನ್ಕಾಯಿ ಪ್ಲಾಟ್ನಾಗಿದ್ದೀನಿ. ನೋಡ್ಬೋದು ಪೂರಾ ಯಾವ ರೀತಿ ಹೂವು ಅದು ತೋರಿಸ್ಬೋದ್ರಿ ನೀವು. ಹೂವು ಯಾವ ರೀತಿ ಹಿಡ್ಕೊಂಡದ ಬೆಳೆಗಳು ಕಂಪ್ಲೀಟಾಗಿ. ಆ್ಯಂಡ್ ನಿಂಬೆ ಪ್ಲಾಟ್ ಪ್ರೊಸೀಜರ್ ಸ್ಟಾರ್ಟ್ ನಡೆದದ. ಆ್ಯಂಡ್ ನೇರವಾಗಿ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನನ್ನ ಪರಿಚಯ ಅಂತೂ ನಿಮಗೆ ಗೊತ್ತದ, ಮಹಾಂತೇಶ್ ಗೌಳಿ ಅಂತೇಳಿ. ಸೊ ನಿಮ್ಮ ಪರಿಚಯ ಹೇಳ್ಕೊಡ್ಬೋದು ನೀವು? ನಿಮ್ಮ ಹೆಸರು, ನೀವು ಮಾತಾಡುವಂಥದ್ದು ರೈತರಿಗೆ ತಿಳಿಸ್ಬೇಕು ರೀ. ಪ್ರಕಾಶ್ ಪೂಜಾರಿ. ಸೊ ನನ್ನ ಪರಿಚಯ ಹೆಂಗೈತಿ ನಿಮಗೆ? ಇಲ್ಲಿ ಮಲ್ಲು ಟೆಂಗಳಿಯವ್ರ ಹೊಲಕ್ಕೆ ಬಂದಾಗ ಪರಿಚಯ ಆಗ್ಯದ ರೀ. ಅವರು ಪ್ಲಾಟ್ ನೋಡಿ ನಾನು ನಿಮ್ಮ ಬಲ್ಲಿದ ಔಷಧ ತೊಗೊಂಡು ನಮ್ಮ ಹತ್ತಿ ಹೊಡೆದಿವ್ರಿ ಪೈಲ. ಹತ್ತಿ ಆಗನ ಈಗೇನದ ಮೆಣಸಿನ ಕುಳಿತು. ನಾನು ಹಂತವಾಗಿ ಕೇಳ್ತೇನೆ ರೀ, ಅದಕ್ಕೆ ನನಗೆ ಉತ್ತರ ಕೊಡ್ರಿ. ಸೊ ಹತ್ತಿಗೆ ಎಷ್ಟು ಖರ್ಚು ಮಾಡಿದ್ರಿ ನನ್ನ ಬಲ್ಲಿ? ಹತ್ತಿಗೆ ಎಷ್ಟು 2200 ರೂಪಾಯಿ ಮಾಡಿದ್ರಿ. 2200 ರೂಪಾಯಿ ಹತ್ತಿಗೆ. ಎಷ್ಟು ಎಕರೆ ಐತ್ರಿ? ಒಂದು 1.5 ಎಕರೆ ರೀ. 1.5 ಎಕರೆ. ಹತ್ತಿಗೆ ಏನಾಗ್ಯದ ಅಂತ ಹೇಳಿ ಬಂದಿದ್ರಿ ನನ್ನ ಹತ್ರ? ಮುಟ್ರ ರೋಗ ಐತ್ರಿ ಭಾಳ. ಮುಟ್ರ ರೋಗ ಕಣ್ಣು ಭಾಳಷ್ಟು ಇತ್ತು. ಭಾಳ ಐತ್ರಿ. ನಿಮಗೆ ಹೊಡೆದ ಬಳಕೆ ಎಲ್ಲ ಕ್ಲಿಯರ್ ಐತಿ ಹತ್ತಿ. ಈಗ ಹತ್ತಿ ಬಿಡಿಸ್ಲಾಗತ್ತೀರಿ? ಬಿಡಿಸ್ಲಿಕ್ಕೆ ಹತ್ತಿ ಹೆಂಗೆ ಚಲೋ ಹೊಂಟದ್ರಿ? ಚಲೋ ಹೊಂಟದ್ರಿ. ಇನ್ನೂ ಒಯ್ದಿಲ್ರಿ ಮಾರ್ಲಕ್ಕೆ. ಇಲ್ಲ ಮಾಲಿಗೇನು ಮಾಲ್ ಕರೆಕ್ಟ್ ಹೊಂಟದೇನಿಲ್ಲ? ಏನು ಅಲ್ಲಿ ಕಡಿಮೆ ಬೀಳಾಗತ್ತದ? ಏನಿಲ್ರಿ, ಒಂದು ಲೆವೆಲ್ ಮಾಲ್ ಬೀಳುತ್ತೆ ರೀ. ಚಲೋ ಅದ ಮಾಲ್. ಈಗ ಸೆಕೆಂಡ್ ಪ್ಲಾಟ್ ಅಂತಂದ್ರೆ ನಾವು ನಿಂತಿರುವಂಥ ಪ್ಲಾಟು ಮೆಣಸಿನ್ಕಾಯಿ ಪ್ಲಾಟ್. ಎಷ್ಟು ಅವರಿ ಅಗಿ? ಎಷ್ಟು ಅವರಿ ಇವು? 5000 ಆಗ್ಯಾವ್ರಿ. 5000 ಆಗಿ. ಡಿಸಿಷನ್ ಏನಿತ್ತು ರೀ ತಲೆ ಒಳಗೆ ಇದು ಮೆಣಸಿನ್ಕಾಯಿ ಪ್ಲಾಟ್ನಾಗ? ನಾನು ಬಂದು ನೋಡಾಗ, ನನ್ನ ಜೊತೆ ಮಾತಾಡಿದಾಗ ಕ್ಯಾನ್ ತೆಗೆದು ಹೋಗ್ಯದೆ ತರತಿದ್ರು ನಾನು. ಅಟ್ ರೋಗ ಇತ್ತು, ಆ ನಮ್ಮನ್ನು ಇದು ಆಗಿವ್ರಿ ಗಿಡಗಳು. ತೆಗೆದು ಹೋಗೋದೇ ಟರಸಿದ. ನೀವು ಬಂದು ದೇವ್ರು ಬಂದಂಗೆ ಬಂದು ನಮಗೆ ಔಷಧ ಕೊಟ್ಟಿರಿ. ಈಗೇನದ ಹೊಡೆದ ಬಳಕೆ ಇವತ್ತಿಗೆ 8-9 ದಿನ ಆಯ್ತು ರೀ. ಹೊಡೆದಿದ್ದೆವು. ಈಗ ಎತ್ತಿ ಕಾಣಿಸ್ತಾರೆ ಗಿಡ ಪೂರಾ ಹೂವಾಗಿವ ಎಲ್ಲ ಚಂದ ತೊಗೊಂಡದ್ರಿ. ಎಲ್ಲ ಸಿಗ್ತಾವೆ. ನಿಂಬೆ ಗಿಡಕ್ಕೂ ಮಾಡ್ಲಿಕ್ಕೆ ಧೈರ್ಯ ಅದ? ನಿಂಬೆ ಗಿಡ ತೊಗೊಂಡಿರಿ? ಮಾಡ್ತೀರಿ. ಸ್ವಲ್ಪ ಇನ್ನೂ ದಂಧಿ ಲೋಡಿದ್ದು ಸರಾಗಿ ನಿಂಬೆ ಗಿಡಕ್ಕೆ ಅಲ್ಲೇ ಇಟ್ಟಿದ್ರೆ. ಓಕೆ. ಪೂಜಾರ್ತಿ ಅವರೇ, ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಯಜಮಾನರು ನಾ ಅಂತೂ ಗೊತ್ತಿಲ್ಲ, ಗುರಿಲ್ಲ, ಪರಿಚಯ ಇಲ್ಲ, ಆದರೂ ಕೂಡ ಸೊ ನಿಮ್ಮ ಯಜಮಾನರು ಏನೋ ಒಂದು ಮಾಡಾಕತ್ತಾರ ಅಂತಂದ್ಮೇಲೆ ಅದಕ್ಕೆ ನೀವು ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿರಿ. ಸೊ ಈಗ ನೋಡ್ರಿ, ಗಂಡು ಮಕ್ಕಳದೊಂದು ಭಾಗನೇ ಬೇರೆ ಇರ್ತದೆ, ಹೆಣ್ಮಕ್ಳದೊಂದು ಭಾಗನೇ ಬೇರೆ ಇರ್ತದೆ. ನಾನು ಓಪನ್ ಆಗಿ ಮಾತಾಡ್ತೀನಿ. ನಾನು ಈಗ ಅವ್ರು ಮಾಡಿರುವಂಥ ನಿರ್ಧಾರಗಳು ಸರಿ ಅದಾವ್ರಿ? ಒಪ್ಕೊಂತೀರಿ? ಬೆಳೆಗಳದಾಗ ಏನಾದರೂ ಹೆಚ್ಚಾಗ, ಯಾಕಂದ್ರೆ ಸಾಮಾನ್ಯವಾಗಿ ಗಂಡ್ಸು ಮಕ್ಕಳನ್ನ ಏನತ್ತ ಯಾರೋ ಒಬ್ರು ಹೇಳತ್ತಾರೆ, ಅದು ತಂದು ಹೊಡೆಯೋದೇ ಮಾಡ್ತದೆ. ಅವ್ರದ್ದು ದುಡ್ಡಿಗೆ ಮೂಲ ಮಾಡ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ನಿಮಗೆ ಹೆಂಗೆ ಅನಿಸ್ತದೆ ರೀ ಈಗ ಸದ್ಯಕ್ಕಿದ್ದು ಈ ಪ್ಲಾಟ್ನಾಗ? ಚಲೋ ಅನಿಸ್ಲಾಗತ್ತದ್ರಿ. ಈಗ ಈ ಪ್ಲಾಟ್ ಹೆಂಗೆ ಅನಿಸ್ತದ್ರಿ ನಿಮಗೆ? ಮೆಣಸಿನ್ಕಾಯಿ ಪ್ಲಾಟ್ ಚಂದ ಅನ್ಸ್ಲಾಗತ್ತದ. ಸೊ ಪೂಜಾರಿ ಅವರೇ, ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಮೊದಲಿನ ಪ್ಲಾಟಿಗೆ ಈಗಿರುವಂಥ ಪ್ಲಾಟಿಗೆ ಮೆಣಸಿನ್ಕಾಯಿದಾಗ ಏನು ಬದಲಾವಣೆಗಳು ಏನೇನು ಕಾಣಕತ್ತದ ರೀ? ಆಗ್ಯವ್ರಿ. ಸದ್ದ ಹೂ ಬಿಟ್ಟವ್ರು ಬರ್ಚಕ. ಮತ್ತು ಈ ಚಳಿಗೆ ಹೊಸ ಕುಡಿ ಬಿಡಕತ್ತವೆ. ಇವೇನಾವಲ್ರಿ ಇವು ಪೈಲದು ಹಳಿಕಾಯಿ ಇದು ಆಗ್ಯವ್ರಿ. ಇವು ಡೊಂಕ್ ಆಗತ್ತವೆ. ಈ ಸದ್ದು ಇವು ಹೊಸವು. ನಿಮ್ಮ ಔಷಧ ಹೊಡವು ಹೊಸ ಮಾಲ್ ನೌತಿ ಚಂದ ಹೊಂಟದ ನಾವು, ಹೊಸ ನೌತಿ. ಸೊ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಬ್ಬ ಕೃಷಿ ರೈತರಾಗಿ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವೇನು ಹೇಳಿದ್ರಿ, ಈಗ ನಿಮ್ದು ಔಷಧಿ ಹೇಳ್ಬೇಕು, ಮತ್ತೇನು ಹೇಳಿದ್ರಿ? ಸೊ ನಾನು ಯಾಕೆ ಪ್ರಶ್ನೆಯನ್ನು ಅವರಿಗೆ ನಾನು ಒತ್ತಿ ಕೇಳಾಕತ್ತೀನಿ ಅಂತಂದ್ರೆ, ಇದನ್ನೆಲ್ಲ ಯಾರೆಲ್ಲ ನೋಡಾಕತ್ತೀರಿ ಸಮಸ್ತ ಕರ್ನಾಟಕ ಜನತೆಗೆ ಆ್ಯಂಡ್ ಥ್ರೂಟ್ ಆಲ್ ಇಂಡಿಯಾ. ಸೊ ನಾವು ಕೇಳ್ಕೊಳ್ಳೋದು ಒಂದೇ ಸರ್, ಸಾವಯವಕ್ಕೆ ಅಡಾಪ್ಟ್ ಆಗ್ರಿ. ನಿಮಗೆ ಸಾವಯವ ಕಂಪ್ಲೀಟ್ ಮಾಡೋದಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 1 ಎಕರೆ 2 ಎಕರೆ ಹಂತವಾಗಿ ಮಾಡ್ಕೊತ ಬಂದಾಗ ನಿಮ್ಮ ಬೆಳೆಗಳು ಅದ್ಭುತ ರೀತಿಯಲ್ಲಿ ಬರ್ತಾವೆ. ಈಗ ನೋಡ್ತಿರುವಂಥ ಪ್ಲಾಟು ಡೈರೆಕ್ಟಾಗಿ ಅವರೇ ಹೇಳಾಕತ್ತಾರೆ, ಈ ಪ್ಲಾಟ್ ಯಾಕ್ರೆ ಮಾಡಿ ನನ್ನ ಪೊಸಿಷನ್ ಬಂದಿದ್ರು ಅವರು ಮೆಣಸಿನ ಪ್ಲಾಟ್.
ಸೊ ಸದ್ಯಕ್ಕೆ ವೈರಸ್ ಅದ ಸರ್, ನಾನಿಲ್ಲ ಅನ್ನಂಗಿಲ್ಲ. ಇನ್ನಾದರೂ ನಾನು ಓಪನ್ ಆಗಿ ಹೇಳ್ತೀನಿ, ನಂದೇನು ಕದ್ದು ಮುಚ್ಚಿ ಏನೂ ಇಲ್ಲ. ವೈರಸ್ ಅದ, ವೈರಸ್ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಸುಮ್ಮನೆ ವೈರಸ್ ಹೋಯ್ತು ಅಂತ ಹೇಳ್ರಿ ಸಿಕ್ಕಂಗೆ ಎಣಿತನ ಹೊಡ್ಯಕ್ಕೆ ಹೋಗ್ಬೇಡಿ. ಮುಟ್ರ ರೋಗಿತ್ತಲ್ಲ ಕ್ಲಿಯರ್ ಮಾಡ್ತೀವಿ ನಾವು, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಬೇಕಾದಂಥ ಪ್ರೊಸೆಸ್ ಕೊಡ್ತೀವಿ, ಅದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ. ಹಂಗಂತೇಳಿ ನಾ ಕೊಡುವಂಥ ಪ್ರಾಡಕ್ಟೇ ನೀವು ಮಾಡಿರಿ ಅಂತನೂ ನಾ ಹೇಳಂಗಿಲ್ಲ. ನಿಮ್ಗೆ ಅದಕ್ಕಿಂತ ಸ್ಟ್ಯಾಂಡರ್ಡ್ ಇತ್ತಲ್ಲ ತಂದು ಹಾಕೊಳ್ರಿ. ಆದ್ರೆ ರಾಸಾಯನಿಕಕ್ಕೆ ಒಳಗೆ ಹೋಗಬೇಡ್ರಿ, ಜಾಸ್ತಿ ಸಾವಯವದ ಕಡೆ ಬರ್ರಿ. ರೋಗಗಳಿಗೆ ನಾವು ರಾಸಾಯನಿಕ ಹೋಗೇಬೇಕಾಗ್ತದೆ. ಅದ್ರ ಸ್ವಲ್ಪ ಕಂಟೆಂಟ ನೋಡಿಕೊಂಡು ಮಾಡಿಕೊಂಡು ಬೆಳೆಗಳಿಗೆ ನೀವು ಸ್ಪ್ರೇ ಮಾಡಿದ್ದೆ ಆದರೆ ಬೆಳೆಗಳು ಅದ್ಭುತ ರೀತಿಯಲ್ಲಿ ಬರ್ತಾವೆ. ಬಟ್ ಒಂದು ವಿಚಾರ, ಸೊ ಯಾರೇ ಮಾಡಿರಿ ಸಾವಯವ ಕೃಷಿ ಕಂಪ್ಲೀಟಾಗಿ ನಿಮ್ಮ ಬೆಳೆಗಳು ನೋಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಭೂಮಿಯನ್ನು ನೋಡಿರಿ. ಯಾಕೆ ಭೂಮಿ ಒಂದು ಸರ್ತಿ ನಿಮಗೆ ಕೈ ಹಿಡಿತಪ್ಪ ಅಂದ್ರೆ ನೀವು ಸಾಯೋ ಮಟ್ಟ ನಿಮ್ಮ ಭೂಮಿ ನಿಮ್ಮ ಜೊತೆಗಿರ್ತದೆ. ಅದನ್ನು ಕಂಪ್ಲೀಟಾಗಿ ಮಾಡ್ಕೊತ ಹೋಗೋದ್ರಲ್ಲಿಂದ ಬೆಳೆಗಳು ಕೂಡ ಅದ್ಭುತವಾಗಿ ಬರ್ತಾವೆ. ಅದು ಕಡಿಮೆ ಖರ್ಚು ಹೋಗ್ತದೆ. ಊರದೇ ಸಿಕ್ಕಂಗೆ ದುಡ್ಡು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್, ಈಗ ನೀವು ನಿಂಬೆ ಪ್ಲಾಟು, ಮೆಣಸಿನ ಪ್ಲಾಟು, ಹತ್ತಿ ಪ್ಲಾಟು ಖರ್ಚು ಎಷ್ಟು ಬಂದದ್ರಿ ನನ್ನ ಕೈ ಮೇಲೆ? ಈಗ ಎಲ್ಲ ಹತ್ತಿದು ಎಲ್ಲ ಕೂಡಿ ಒಂದು 6,000 ರೂಪಾಯಿ ಬಂದ್ರಿ. 6,000 ರೂಪಾಯಿ. ಇದೇ 6,000 ರೂಪಾಯಿ ಈ ಥರ ಮೇಂಟೆನೆನ್ಸ್ ನೀವು ಹೊರಗಿನ ತಂದು ಮಾಡಿದ್ರೆ ಆಗ್ತಿತ್ತು ರೀ? ಡಬಲ್ ಆಗ್ತೈತಿ. ಓಪನ್ ಹೇಳ್ತೀರಿ? ಓಪನ್ ಸ್ವಚ್ಛ ಮನಸ್ಸಲ್ಲಿ ಡಬಲ್ ಆಗ್ತೈತಿ ರೀ. 6